ಪೊಲೀಸ್ ಸ್ಟೇಷನ್ನಲ್ಲಿ ಅಮಿತ್ ಶಾ ಫೋಟೋ ಯಾಕಿದೆ? ದೆಹಲಿ ಪೊಲೀಸ್ ಇಲಾಖೆಯನ್ನ ಅಮಿತ್ ಶಾ ನಡೆಸ್ತಾ ಇದ್ದಾರಾ? ಹೀಗಂತ ಪೊಲೀಸ್ ಅಧಿಕಾರಿಗಳ ಮುಖಕ್ಕೆ ನೇರವಾಗಿ ಪ್ರಶ್ನೆ ಮಾಡಿ ದೆಹಲಿ ಪೊಲೀಸರ ಬೆವರಿಳಿಸಿದ್ದು ಬೇರೆ ಯಾರೂ ಅಲ್ಲ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ. ಯುವಕನ ಪರವಾಗಿ ಎಫ್ಐಆರ್ ದಾಖಲಿಸಲು ದೆಹಲಿಯ ಪೊಲೀಸ್ ಸ್ಟೇಷನ್ಗೆ ತೆರಳಿದ ರಾಹುಲ್ ಗಾಂಧಿ ಅಲ್ಲಿ ಗೋಡೆಯ ಮೇಲಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಫೋಟೋ ನೋಡಿ ನೇರವಾಗಿಯೇ ಸವಾಲೆಸೆದರು. ಪ್ರಕರಣ ದಾಖಲಿಸಲು ಹಿಂದೇಟು ಹಾಕಿದ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಸ್ಟೇಷನ್ನಲ್ಲೇ ಧರಣಿ ಕುಳಿತು ಕೊನೆಗೂ ಎಫ್ಐಆರ್ ದಾಖಲಿಸುವಂತೆ ಮಾಡಿದ್ರು. ಅಷ್ಟಕ್ಕೂ ದೆಹಲಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದದ್ದಾದ್ರೂ ಏನು? ರಾಹುಲ್ ಗಾಂಧಿಯವರ ಈ ಗರಂ ಕೋಪದ ಅವತಾರಕ್ಕೆ ಕಾರಣವೇನು? ದೆಹಲಿ ಪೊಲೀಸರ ನಡೆಗೆ ರಾಹುಲ್ ಗಾಂಧಿ ಹೇಗೆ ತಿರುಗೇಟು ನೀಡಿದ್ರು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನವದೆಹಲಿಯ ಸಂಸತ್ ಮಾರ್ಗ ಪೊಲೀಸ್ ಸ್ಟೇಷನ್ ಹಾಗೂ ಉಪ ಪೊಲೀಸ್ ಆಯುಕ್ತರ ಡಿಸಿಪಿ ಕಚೇರಿಯಲ್ಲಿ 2026 ಆಗಸ್ಟ್ 21ರಂದು ನಡೆದ ಉನ್ನತ ಮಟ್ಟದ ರಾಜಕೀಯ ಮತ್ತು ಆಡಳಿತಾತ್ಮಕ ಸಂಘರ್ಷವು ಭಾರತದ ಕಾರ್ಯಾಂಗ, ಭದ್ರತಾ ಸಂಸ್ಥೆಗಳು ಮತ್ತು ವಿರೋಧ ಪಕ್ಷಗಳ ನಡುವಿನ ಸಂವಿಧಾನಿಕ ಸಂಬಂಧಗಳನ್ನು ಪುನರ್ ಪರಿಶೀಲಿಸುವಂತೆ ಮಾಡಿದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ನೀಟ್ ಪರೀಕ್ಷಾ ಅಕ್ರಮಗಳ ವಿರುದ್ಧ ಜುಲೈ 20ರಂದು ನಡೆದ ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ಭದ್ರತಾ ಪಡೆಗಳ ಪೆಲೆಟ್ ಗನ್ ದಾಳಿಗೆ ತುತ್ತಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ಸಾಹಿಲ್ ಲೋಚಬ್ ಪರವಾಗಿ ಪ್ರಥಮ ಮಾಹಿತಿ ವರದಿ ಅಂದ್ರೆ ಎಫ್ಐಆರ್ ದಾಖಲಿಸಲು ಆಗ್ರಹಿಸಿ ಸುದೀರ್ಘ 8 ಗಂಟೆಗಳ ಕಾಲ ಧರಣಿಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸ್ವಾಯತ್ತತೆ ಮತ್ತು ಕೇಂದ್ರ ಗೃಹ ಸಚಿವಾಲಯದ ನೇರ ಹಸ್ತಕ್ಷೇಪವನ್ನ ಪ್ರಶ್ನಿಸುವ ಪ್ರಕ್ರಿಯೆಯಲ್ಲಿ ಕಚೇರಿಯ ಗೋಡೆಯ ಮೇಲಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಫೋಟೋವನ್ನ ಪ್ರಸ್ತಾವಿಸಿ ನಡೆಸಿದ ಸುದೀರ್ಘ ಸಂವಾದವು ದೇಶದ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ವ್ಯಾಪಕ ರಾಜಕೀಯ ಸಂಚಲನಕ್ಕೆ ಕಾರಣವಾಯಿತು. ಸ್ನೇಹಿತರೆ, ದೆಹಲಿಯ ಪೊಲೀಸ್ ಸ್ಟೇಷನ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧಿಕೃತ ಫೋಟೋವಿರುವುದಕ್ಕೆ ನಿರ್ದಿಷ್ಟ ಆಡಳಿತಾತ್ಮಕ ಸ್ವರೂಪ ಮತ್ತು ಶಾಸನಬದ್ಧ ಹಿನ್ನೆಲೆ ಇದೆ. ಭಾರತದ ಸಂವಿಧಾನದ ಪ್ರಕಾರ ಸಾಮಾನ್ಯ ರಾಜ್ಯಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯು ರಾಜ್ಯ ಪಟ್ಟಿಗೆ ಸೇರಿದ್ದು, ಸ್ಟೇಟ್ ಲಿಸ್ಟ್ಗೆ ಸೇರಿದ್ದು ಆಯಾ ರಾಜ್ಯಗಳ ಗೃಹ ಸಚಿವಾಲಯದ ವ್ಯಾಪ್ತಿಗೆ ಒಳಪಡುತ್ತದೆ. ಆದರೆ ದೆಹಲಿಯು ವಿಶೇಷ ಕೇಂದ್ರಾಡಳಿತ ಪ್ರದೇಶವಾಗಿರುವುದರಿಂದ ದೆಹಲಿ ಪೊಲೀಸ್ ಪಡೆಯು ಕೇಂದ್ರ ಗೃಹ ಸಚಿವಾಲಯದ ನೇರ ಕಾರ್ಯನಿರ್ವಾಹಕ ಮತ್ತು ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತೆ. ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ನಿಯಮಾವಳಿಗಳ ಪ್ರಕಾರ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಸಾರ್ವಜನಿಕ ಇಲಾಖೆಗಳು, ಕೇಂದ್ರ ಭದ್ರತಾ ಪಡೆಗಳ ಕಚೇರಿಗಳು ಮತ್ತು ಪೊಲೀಸ್ ಉಪ ಆಯುಕ್ತರ ಕಚೇರಿಗಳಲ್ಲಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಹಾಗೂ ಇಲಾಖೆಯ ಮುಖ್ಯಸ್ಥರಾಗಿರುವ ಕೇಂದ್ರ ಗೃಹ ಸಚಿವರ ಅಧಿಕೃತ ಫೋಟೋಗಳನ್ನ ಪ್ರದರ್ಶಿಸುವುದು ಕಡ್ಡಾಯವಾದ ಶಾಸನಬದ್ಧ ವಿಧಾನವಾಗಿದೆ. ರಾಹುಲ್ ಗಾಂಧಿಯವರು ಡಿಸಿಪಿ ಕಚೇರಿಯಲ್ಲಿದ್ದಾಗ ಈ ಭೌತಿಕ ಫೋಟೋವನ್ನ ಬೆರಳು ಮಾಡಿ ತೋರಿಸಿ, ಈ ಫೋಟೋ ಯಾರದ್ದು? ಅಮಿತ್ ಶಾ ಅವರು ನಿಮ್ಮ ಇಲಾಖೆಯನ್ನ ನಡೆಸ್ತಾ ಇದ್ದಾರೆಯೇ ಎಂದು ಪ್ರಶ್ನಿಸಿದಾಗ ಅದರ ಉದ್ದೇಶ ಭೌತಿಕ ಪ್ರದರ್ಶನವನ್ನ ನಿರಾಕರಿಸುವುದಕ್ಕಿಂತ ಹೆಚ್ಚಾಗಿ ಇಲಾಖೆಯ ಕಾರ್ಯಾಚರಣೆಯ ಸ್ವಾಯತ್ತತೆಯನ್ನ ಉಲ್ಲೇಖಿಸುವುದಾಗಿತ್ತು. ಪೊಲೀಸ್ ಅಧಿಕಾರಿಗಳು ದೂರು ದಾಖಲಿಸಿಕೊಳ್ಳಲು ನಿರಾಕರಿಸಿದಾಗ ಮತ್ತು ತಮಗೆ ಮೇಲಧಿಕಾರಿಗಳಿಂದ ಹಾಗೂ ಗೃಹ ಸಚಿವಾಲಯದ ಉನ್ನತ ಹಂತದಿಂದ ಎಫ್ಐಆರ್ ದಾಖಲಿಸದಂತೆ ಆದೇಶ ಬಂದಿದೆ ಎಂದು ವಿನಂತಿಸಿದಾಗ ರಾಹುಲ್ ಗಾಂಧಿಯವರು ಈ ರಾಜಕೀಯ ಶರಣಾಗತಿಯನ್ನು ಸಾರ್ವಜನಿಕವಾಗಿ ಬಯಲಿಗೆಳೆಯಲು ಗೃಹ ಸಚಿವರ ಭಾವಚಿತ್ರವನ್ನ, ಫೋಟೋವನ್ನ ಸಾಂಕೇತಿಕ ಅಸ್ತ್ರವನ್ನಾಗಿ ಬಳಸಿಕೊಂಡ್ರು. ಈ ಪ್ರಸಂಗವು ಕೇಂದ್ರ ಗೃಹ ಸಚಿವಾಲಯದ ನೇರ ನಿಯಂತ್ರಣದಲ್ಲಿದ್ದರೂ ಪೊಲೀಸ್ ಪಡೆಯು ರಾಜಕೀಯ ನಿರ್ದೇಶನಗಳಿಗೆ ಬದ್ಧವಾಗಿರದೆ ಸಂವಿಧಾನಿಕ ಕಾನೂನು ಜಾರಿಗೆ ಆದ್ಯತೆಯನ್ನ ನೀಡಬೇಕೆಂಬ ತತ್ವಬದ್ಧ ವಾದವನ್ನ ಎತ್ತಿ ಹಿಡಿಯಿತು. ಸ್ನೇಹಿತರೆ, ಈ ಸುದೀರ್ಘ ಪ್ರತಿಭಟನೆಗೆ ಪ್ರಮುಖ ಪ್ರೇರಕ ಶಕ್ತಿಯಾಗಿದ್ದ ಸಾಹಿಲ್ ಲೋಚಬ್ ಅವರ ವೈದ್ಯಕೀಯ ಸಾಕ್ಷಿಗಳು ಪ್ರತಿಭಟನೆಯ ಭೀಕರತೆಯನ್ನ ಸ್ಪಷ್ಟಪಡಿಸುತ್ತವೆ. ದೆಹಲಿಯ ಏಮ್ಸ್ ಟ್ರಾಮಾ ಸೆಂಟರ್ ನೀಡಿದ ವೈದ್ಯಕೀಯ ಪರೀಕ್ಷಾ ವರದಿಯ ಪ್ರಕಾರ ಸಾಹಿಲ್ ಲೋಚಬ್ ಅವರ ದೇಹದ ವಿವಿಧ ಭಾಗಗಳಲ್ಲಿ 200ಕ್ಕೂ ಹೆಚ್ಚು ಲೋಹದ ಪೆಲೆಟ್ ಚೂರುಗಳು ತೂರಿಕೊಂಡಿದ್ವು. ಅದರಲ್ಲಿ 3 ಪೆಲೆಟ್ಗಳು ಅವರ ಬಲಗಣ್ಣಿಗೆ ತೀವ್ರ ಹಾನಿಯನ್ನ ಉಂಟು ಮಾಡಿದ್ದು, ಕಣ್ಣಿನ ದೃಷ್ಟಿ ಮರಳುವ ಸಾಧ್ಯತೆ ಕೇವಲ 1%ಕ್ಕಿಂತಲೂ ಕಡಿಮೆ ಇದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಇದಷ್ಟೇ ಅಲ್ಲದೆ ಇನ್ನು ಭಯಾನಕವಾದ ವಿಚಾರ ಏನು ಅಂದ್ರೆ ಅವರ ಎದೆ ಭಾಗಗಳಿಗೂ ಕೂಡ ಪೆಲೆಟ್ಗಳು ತಾಗಿದ್ದು ಅವುಗಳನ್ನ ಹೊರತೆಗೆಯುವುದು ಜೀವಪಾಯಕ್ಕೆ ಕಾರಣವಾಗಬಹುದು ಎಂದು ವೈದ್ಯಕೀಯ ವರದಿಗಳು ದೃಢಪಡಿಸಿದ್ವು. ಈ ಗಂಭೀರ ಸ್ವರೂಪದ ಅಪರಾಧ ಸಂಭವಿಸಿದ್ದರೂ ಸಂತ್ರಸ್ತರು ಆಗಸ್ಟ್ 14ರಂದು ಸಲ್ಲಿಸಿದ್ದ ಲಿಖಿತ ದೂರು ಹಾಗೂ ಆಗಸ್ಟ್ 17ರಂದು ಇಮೇಲ್ ಮನವಿಗೆ ಯಾವುದೇ ತನಿಖಾಧಿಕಾರಿ ವಿವರ ಅಥವಾ ಸ್ವೀಕೃತ ಪತ್ರವನ್ನ ನೀಡದೆ ದೆಹಲಿ ಪೊಲೀಸರು ನಿರ್ಲಕ್ಷಿಸಿದ್ರು.
ರಾಹುಲ್ ಗಾಂಧಿ ಅವರ ನೇರ ಹಸ್ತಕ್ಷೇಪ, ಪ್ರಿಯಾಂಕಾ ಗಾಂಧಿ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕರ ಪಾಲ್ಗೊಳ್ಳುವಿಕೆಯೊಂದಿಗೆ 8 ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನ್ ಹೊರಗೆ ಸುದೀರ್ಘ ಧರಣಿ ನಡೆಸಿದ ನಂತರವಷ್ಟೇ ಪೊಲೀಸರು ಮಣಿದರು. ಅಂತಿಮವಾಗಿ ದೆಹಲಿ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 118 ಅಪಾಯಕಾರಿ ಆಯುಧಗಳಿಂದ ತೀವ್ರ ಗಾಯಗೊಳಿಸುವುದು ಮತ್ತು ಸೆಕ್ಷನ್ 125 ಇತರರ ಜೀವಕ್ಕೆ ಅಪಾಯವನ್ನ ಉಂಟುಮಾಡುವ ಕೃತ್ಯ ಇದರ ಅಡಿಯಲ್ಲಿ ಅಪರಿಚಿತ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡ್ರು. ದೂರು ದಾಖಲಾದ ನಂತರ ಮಾಧ್ಯಮಗಳ ಮುಂದೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ, ನವದೆಹಲಿಯ ಕೇಂದ್ರ ಭಾಗದಲ್ಲಿರುವ ಪೊಲೀಸ್ ಸ್ಟೇಷನ್ನಲ್ಲಿ ಸಾಮಾನ್ಯ ನಾಗರಿಕನಿಗೆ ಎಫ್ಐಆರ್ ಸಿಗಲು ಗೃಹ ಕಾರ್ಯದರ್ಶಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಂತಿಮ ಅನುಮತಿ ಬೇಕಾಗುತ್ತದೆ ಎಂದರೆ ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಆಡಳಿತ ವ್ಯವಸ್ಥೆಯು ಎಷ್ಟರ ಮಟ್ಟಿಗೆ ಕುಸಿದಿರಬಹುದು ಎಂಬುದನ್ನು ಇದು ತೋರಿಸುತ್ತದೆ ಎಂದು ಟೀಕಿಸಿದರು. ಹೌದು, ವಿದ್ಯಾರ್ಥಿಗಳ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಬಿಜೆಪಿ ಸರ್ಕಾರ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ದು ನಿಜಾನೇ. ಆದ್ರೆ ಈ ರೀತಿ ಒಂದು ಚಿಕ್ಕ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡೋದಕ್ಕೆ, ಎಫ್ಐಆರ್ ದಾಖಲಿಸುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪರ್ಮಿಷನ್ ಬೇಕು ಅಂದ್ರೆ ಇದು ಎಲ್ಲೋ ಒಂದು ಕಡೆ ಬಿಜೆಪಿ ಸರ್ಕಾರದ ದುರಾಡಳಿತವನ್ನ ತೋರಿಸುತ್ತಾ. ಇನ್ನು ಸ್ನೇಹಿತರೆ, ಈ ಘಟನೆಯು ಆಡಳಿತ ಪಕ್ಷ ಅಂದ್ರೆ ಬಿಜೆಪಿ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ತೀವ್ರ ಸ್ವರೂಪದ ಸೈದ್ಧಾಂತಿಕ ಹಾಗೂ ಆಡಳಿತಾತ್ಮಕ ವಾಗ್ದಾಳಿಗೆ ವೇದಿಕೆಯಾಯಿತು. ಬಿಜೆಪಿಯ ನಾಯಕರು ಹಾಗೂ ಮಾಜಿ ಕಾನೂನು ಸಚಿವರು ರಾಹುಲ್ ಗಾಂಧಿಯವರ ನಿಲುವನ್ನು ಅರಾಜಕತೆಯ ರಾಜಕೀಯ ಎಂದು ಖಂಡಿಸಿದ್ರು. ಸಂಸತ್ತಿನ ಅನುಮತಿ ಇಲ್ಲದೆ ಮತ್ತು ಪೂರ್ವಭಾವಿ ಮಾಹಿತಿ ಇಲ್ಲದೆ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕುಳಿತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರಲಾಗಿದೆ ಎಂದು ಅವರು ಆರೋಪಿಸಿದರು. ಜೊತೆಗೆ ಈ ಘಟನೆಯ ತನಿಖೆಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ಈಗಾಗಲೇ ರಚಿಸಲಾಗಿದ್ದು, ನ್ಯಾಯಾಂಗದ ವ್ಯಾಪ್ತಿಯಲ್ಲಿ ವಿಚಾರಣೆ ನಡೆಯುತ್ತಿರುವಾಗ ಮಾಧ್ಯಮಗಳ ಗಮನವನ್ನ ಸೆಳೆಯಲು ಮತ್ತು ರಾಷ್ಟ್ರಗೀತೆ ವಂದೇ ಮಾತರಂ ಕುರಿತು ಸಂಸದೀಯ ಚರ್ಚೆಯಿಂದ ಗಮನವನ್ನ ಬೇರೆಡೆಗೆ ಸೆಳೆಯಲು ಈ ನಾಟಕವನ್ನ ಹೆಣೆಯಲಾಗುತ್ತಿದೆ ಎಂದು ಆಡಳಿತ ಪಕ್ಷವು ಪ್ರತ್ಯಾರೋಪವನ್ನ ಮಾಡಿತು. ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯ ಮಟ್ಟದ ನಾಯಕರು ಈ ವಾದವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ರು. ಪ್ರಜಾಸತ್ತಾತ್ಮಕ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ದೂರು ಸಲ್ಲಿಸುವ ಸಂವಿಧಾನ ಹಕ್ಕಿದ್ದು, ವಿರೋಧ ಪಕ್ಷದ ನಾಯಕರೇ 8 ಗಂಟೆಗಳ ಕಾಲ ರಸ್ತೆಯಲ್ಲಿ ಕುಳಿತುಕೊಳ್ಳಬಹುದಾದ ವಾತಾವರಣ ಸೃಷ್ಟಿಯಲ್ಲಿರುವುದು ದೇಶದ ಆಡಳಿತ ಯಂತ್ರದ ಸಂಪೂರ್ಣ ವಿಫಲತೆಯನ್ನ ಸೂಚಿಸುತ್ತದೆ ಎಂದು ಇವರು ಪ್ರತಿಪಾದಿಸಿದರು. ಸ್ನೇಹಿತರೆ, ಸಂಸತ್ ಮಾರ್ಗ ಪೊಲೀಸ್ ಸ್ಟೇಷನ್ನ ಈ ಹೈ ಪ್ರೊಫೈಲ್ ಸಂಘರ್ಷವು ಭಾರತೀಯ ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯಲ್ಲಿ ಪೊಲೀಸರ ಶಾಸನಬದ್ಧ ಕರ್ತವ್ಯ ನಿರ್ವಹಣೆ ಮತ್ತು ರಾಜಕೀಯ ಕಾರ್ಯಾಂಗ ನಿಯಂತ್ರಣದ ನಡುವಿನ ಗೆರೆಯನ್ನ ಪುನಃ ಮುನ್ನೆಲೆಗೆ ತಂದಿದೆ. ದೆಹಲಿ ಪೊಲೀಸ್ ಇಲಾಖೆಯ ಮೇಲೆ ಕೇಂದ್ರ ಗೃಹ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣವು ಶಾಸನಬದ್ಧ ನಿಯಮಾವಳಿಗಳಿಗೆ ಬದ್ಧವಾಗಿದ್ದರೂ ಸಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ದೂರು ದಾಖಲಿಸುವ ಪ್ರಕ್ರಿಯೆಯಲ್ಲಿ ರಾಜಕೀಯ ಅನುಮೋದನೆಯ ಅಗತ್ಯ ಮಾಡುವುದು ಕಾನೂನಿನ ಆಡಳಿತಕ್ಕೆ ಮಾರಕ ಎಂಬುದು ಈ ಘಟನೆಯಿಂದ ಸ್ಪಷ್ಟವಾಯಿತು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.